ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ, ಆ, ಭಾನುವಾರದ ಲಾಗ್. ಇವತ್ತು ಬೆಳಿಗ್ಗೆ ಸ್ವಲ್ಪ ರೆಡಿ ಮಾಡು ಅಂತೇಳಿ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ನಾನು ಭಾನುವಾರ ಆದರೂ ನಾನು ಕೆಲಸಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ಕೆಲವೊಂದು ಬ್ಲೌಸ್ ನಿನ್ನೆ ಕೊಡೋದು ಬಾಕಿಯಾಗಿದೆ, ಅದಕ್ಕೋಸ್ಕರ ನಾನು ಇವಾಗ ಹೊರಟಿದ್ದೇನೆ. ಹೊರಡು ಮುಂಚೆ ಒಂದು ಸಣ್ಣ ವೀಡಿಯೋ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಇವಾಗ ಎಲ್ಲರಿಗೆ ಗೊತ್ತುಂಟು. ಮೊದಲು ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ನೀವು ಕ್ಷಮಿಸ್ತೀರ ಅಂತ ಗೊತ್ತುಂಟು ನನಗೆ. ಹಾಗೆ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕೆ ಈ ಕ್ಷಮೆ ಅಂತ ಹೇಳಿದರೆ, ತುಂಬ ಜನರ ಹತ್ರ ಜನ ಕೆಲಸ ಅಂದರೆ ಕೆಲವರು ಕಾಲ್ ಮಾಡಿ ಕೇಳಿದಾಗ ನಾನು ಆಗೋದಿಲ್ಲ ಅಂತ ಹೇಳಿದ್ದೇನೆ. ಮತ್ತು ಕೆಲವರು ಬಂದು ಹೋಗಿದ್ದಾರೆ. ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಿದ್ದೇನೆ. ವಿಷಯ ಅಂತಂದರೆ, ಇವಾಗ ಎಲ್ಲರಿಗೂ ಗೊತ್ತುಂಟು ಸೆಕೆಯ ಒಂದು ಇದು ಭಯಂಕರ ಅಂದರೆ ಭಯಂಕರ ಸೆಕೆ. ಇವಾಗ ಮನೆಯಲ್ಲಿರುವಾಗಾದರೆ ಆಚೆ ಈಚೆ ಹೋಗ್ಬೋದು ನಾವು. ಈಗ ಮರದ ಅಡಿಗೆ ಆಚೆ ಈಚೆ ಬರ್ಬೋದು. ಶಾಪಿನಲ್ಲಿ ಕೂತಲ್ಬೇಕಲ್ವಾ. ತುಂಬ ಅಂದರೆ ತುಂಬ ಸೆಕೆ, ತಡೀಲಿಕ್ಕೆ ಆಗೋದಿಲ್ಲ. ಕೆಲಸ ಮಾಡಲಿಕ್ಕೇ ಕಷ್ಟ ಆಗ್ತದೆ. ಪಾಪ ಕಸ್ಟಮರ್ ಬಂದವರು ಒಂದು 5 ನಿಮಿಷ ನಿಲ್ಲುವುದಿಲ್ಲ ಒಳಗೆ. ಅಷ್ಟು ಕೂಡ ಬಿಸಿ ಆಗ್ತದೆ. ಈ ಫ್ಯಾನ್ ಇರ್ತದೆ, ಫ್ಯಾನ್ ಇದ್ದರೂ ಬಿಸಿಗಾಳಿ ಅಂದರೆ ಬಿಸಿಗಾಳಿ. ಅದಕ್ಕೋಸ್ಕರ ನಾನು ತುಂಬ ಕೆಲಸ ತಗೊಂಡದನ್ನು ಇದು ಮಾಡಲಿಕ್ಕೇ ಕಷ್ಟ ಆಗ್ತುಂಟು. ಹಾಗಾಗಿ ಇವಾಗ ತುಂಬ ಜನರು ಹೇಳ್ತಾ ಇದ್ದಾರೆ. ತುಂಬ ಜನರಂದರೆ ನಾನು ಸ್ವಲ್ಪ ಜನರ ಹತ್ರ ಹೇಳಿದ್ದೇನೆ, ಆಗೋದಿಲ್ಲ ಕೆಲಸ ತಗೊಳ್ಳಿಕ್ಕೆ, ಕಷ್ಟ ಆಗ್ತದೆ, ಹೊಲಿಲಿಕ್ಕೆ ಆಗೋದಿಲ್ಲ. ಒಂದು 5-6 ಬ್ಲೌಸ್ ಹೊಲಿಯುವಲ್ಲಿ 4 ಬ್ಲೌಸ್ ಹೊಲಿಬೋದು ಅಷ್ಟೇ ಆಗೋದು. ತುಂಬ ಅಂದರೆ ಫ್ಯಾನ್ ಉಂಟು, ಫ್ಯಾನ್ ಇದ್ದರೂ ಬಿಸಿಗಾಲಿನೇ ಬರುವುದಲ್ಲದೆ ಎಂಥ ತಣ್ಣಗೆ ಗಾಳಿ ಬರುವುದಿಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಹಾಗಾಗಿ ಕೆಲಸ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು. ಹಾಗೆ ಎಲ್ಲರ ಹತ್ರ ನಾನು ಕ್ಷಮೆ ಕೇಳೋದಂದರೆ, ತುಂಬ ಜನರಿಗೆ ಬೇಸರ ಆಗ್ತಾ ಉಂಟು, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ತಗೊಂಡ ಕೆಲಸವನ್ನೇ ನಾವು ಕಂಪ್ಲೀಟ್ ಮಾಡಬೇಕಲ್ಲ. ಹಾಗೆ ಕೆಲಸ ತುಂಬ ಬಿಟ್ಟಿದ್ದೇನೆ. ಬೇಸರ ಮಾಡಬೇಡಿ. ಎಲ್ಲರಿಗೂ ಗೊತ್ತುಂಟು ಇವಾಗ ಸೆಕೆಯ ಒಂದು ಬಿಸಿಲು, ಸೆಕೆ, ಅದರ ವಿಷಯ. ಮನೆಗೆ ತಂದು ಸ್ಟಿಚ್ ಮಾಡ್ಬೋದಂದರೆ ಶಾಪ್ ಬಂದ್ ಮಾಡಿ ಇರೋದು ಒಳ್ಳೆಯದಲ್ಲ ಅಂತ ಆಗ್ತದೆ. ಇಲ್ಲಾಂದರೆ ನಾನು ಮನೆಗೆ ತಂದು ಸ್ಟಿಚ್ ಮಾಡ್ಬೋದು. ಮನೆಯಲ್ಲಿ ಕೂಡ ಕೆಲಸ ಸ್ಟಿಚ್ ಮಾಡೋದಂದರೆ ಆಗೋದಿಲ್ಲ. ಯಾಕೆಂದರೆ ನಾವು ಎದ್ದು ಆಚೆ ಈಚೆ ಹೋಗ್ತೇವಲ್ವ, ಆವಾಗ ಕೆಲಸ ಆಗೋದಿಲ್ಲ. ಶಾಪಲ್ಲೆಲ್ಲ ಆದರೆ ಆಚೆ ಈಚೆ ಹೋಗಲಿಕ್ಕಿಲ್ಲಲ್ಲ, ಕೂತೊಲೋದು. ಹಾಗೆ ನನಗೆ ಕೆಲವರು ನಿನ್ನೆ ಸಹ ಹಾಗೆ ಒಂದು ಸಾಲೆತ್ತೂರಿನಿಂದ ಬಂದ ಕಸ್ಟಮರ್, ಪಾಪ ಅವರು ವಾಪಸ್ ಹೋಗಿದ್ದಾರೆ. ಅಂದರೆ ಇವಾಗ ಮೇ 10 ಒಳಗೆ ತುಂಬ ಫಂಕ್ಷನ್ ಉಂಟು, ಮದುವೆ ಎಲ್ಲ. ಹಾಗಾಗಿ ಅದರದ್ದೇ ಇರೋದು. ಅದರ ನಂತರ ಆದರೆ ಪರವಾಗಿಲ್ಲ, ಆಯಿತು, ತಗೊಳ್ಬೋದು. ಅದರ 10 ಒಳಗೆ ಅಂದರೆ ಜಾತ್ರೆ ಉಂಟು, ಇದು ಬಾಯಾರು ಜಾತ್ರೆ ಉಂಟು ಕೆಲಸ ಮಾಡುವಲ್ಲಿ ಹತ್ತಿರ. ಅಲ್ಲಿದು ಕೆಲವರದ್ದು ಸ್ಟಿಚ್ಚಿಗೆ ಇರ್ತದೆ. ಆಮೇಲೆ ನಮ್ಮೂರಿನಲ್ಲಿ ಕೂಡ ಜಾತ್ರೆ ಉಂಟು. ನನಗೆ ಒಂದು ದಿವಸ ಕೂಡ, ಇಷ್ಟು ವರ್ಷ ಕೂಡ ಹಾಗೆ ಒಂದು ದಿವಸ ಕೂಡ ಸರಿ ಅಂತ ಹೋಗಲಿಲ್ಲ ನಾನು ಜಾತ್ರೆಗೆ. ಹಾಗಾಗಿ ಒಂದು ದಿವಸ ಆದರೂ ಜಾತ್ರೆಗೆ ಸರಿಯಾಗಿ ಹೋಗಬೇಕಲ್ಲ. ಹಾಗೆ ಕೆಲಸವನ್ನು ಇಟ್ಟು ನಾವು ಆಚೆ ಈಚೆ ಹೋಗಲಿಕ್ಕೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ತಗೊಳ್ಳುವುದನ್ನು ಕಡಿಮೆ ಮಾಡಿದ್ದೇನೆ. ತುಂಬ ಜನರಿಗೆ ಬೇಜಾರಾಗಿದೆ, ನನಗೂ ಬೇಸರ ಆಗ್ತದೆ. ನಾನು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ತಗೊಂಡು ಸುಮ್ಮನೆ ಇರುವುದು ಯಾಕೆ ಅಂತೇಳಿ. ಹಾಗಾಗಿ ತುಂಬ ಜನರಿಗೆ ಗೊತ್ತಾಗ್ತದೆ ಪಾಪ, ಬಂದು ಸೀದಾ ಅಂದರೆ ಇಲ್ಲಿ ಹೇಗೆ ಕೂತೊಳ್ಳುವುದು ಅಂತ ಆ ಥರ ಹೇಳ್ತಾರೆ. ತುಂಬ ಜನರಿಗೆ ಗೊತ್ತಾಗ್ತದೆ ಅಲ್ಲಿದು ಅಷ್ಟೊಂದು ಬಿಸಿ ಉಂಟು. ಅದು ಎಂತ ಗೊತ್ತಿಲ್ಲ, ತುಂಬ ಬಿಸಿ ಆಗ್ತಾ ಉಂಟು ಶಾಪಿನ ಒಳಗೆ. ಹಾಗೆ ಹೊರಗೆ ಹೋಗುವಾಗಾದರೂ ಅಷ್ಟೊಂದು ಗೊತ್ತಾಗೋದಿಲ್ಲ. ಶಾಪಿನೊಳಗೆ ತುಂಬ ಬಿಸಿ, ಫ್ಯಾನಿನ ಗಾಳಿ ಕೂಡ ತುಂಬ ಹೀಟರಲ್ಲಿ ಇಟ್ಟಾಗೆ ಆಗ್ತದೆ. ಹಾಗಾಗಿ ಎಲ್ಲರ ಹತ್ರ ನಾನು ಕ್ಷಮೆ ಕೇಳೋದು. ಹಾಗೆ ಈಗ ತಗೊಂಡ ಕೆಲಸ ಕೂಡ ಟೈಮಿಗೆ ನನಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದಿವಸದಲ್ಲಿ ತುಂಬ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ತಗೊಂಡ ಕೆಲಸ ಕೂಡ ಟೈಮಿಗೆ ಸರಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲರ ಹತ್ರ ನಾನು ಕ್ಷಮೆ ಕೇಳೋದು. ನೀವು ಕ್ಷಮಿಸ್ತೀರಾ ಅಂತ ಗೊತ್ತುಂಟು. ಹಾಗಾಗಿ ಇವತ್ತು ನಾನು ಕೆಲಸಕ್ಕೆ ಹೊರಟಿದ್ದೇನೆ.
ಒಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟು ನಾನು ಬರಬೇಕು. ನನಗೆ ಭಾನುವಾರ ಕೆಲಸಕ್ಕೆ ಹೋಗೋದಂದರೆ ಮತ್ತೆ ರೆಸ್ಟೇ ಇಲ್ಲದೆ ಇದಾಗ್ತದಲ್ಲ. ಅಂದರೆ 1 ತಿಂಗಳಾಯ್ತು ಈಗ ನಿದ್ದೆನೂ ಇಲ್ಲದೆ, ಅಂದರೆ ಸರಿಯಾಗಿ ನಿದ್ದೆ ಇರುವುದಿಲ್ಲ. ಸೆಕೆಗೆ ಹೇಗೂ ನಿದ್ದೆ ಬರೋದಿಲ್ಲ. ಆದರೂ ಕೆಲಸ ಬ್ಯುಸಿ ಆಗುವಾಗ ನಾನು ಬೆಳಿಗ್ಗೆ ಒಂದು 4-5 ಗಂಟೆಗೆಲ್ಲ ಎದ್ದು ಸ್ಟಿಚ್ ಮಾಡ್ತೇನೆ, ಒಂದಾದರೂ ಬ್ಲೌಸ್ ಸ್ಟಿಚ್ ಮಾಡ್ತೇನೆ. ಹಾಗಾಗಿ ಭಾನುವಾರ ಒಂದು ರಜೆ ಬೇಕೇ ಬೇಕು. ಅಂದರೆ ಸುಸ್ತಾಗಿರ್ತದಲ್ಲ ನಾವು, ಮತ್ತು ಮನೆಯಲ್ಲಿ ಎಂಥ ಕೆಲಸ ಕೂಡ ಆಗಿರೋದಿಲ್ಲ, ಬಟ್ಟೆ ತೊಳೆಯೋದು ಅದು ಇದೆಲ್ಲ. ಹಾಗಾಗಿ ಒಂದು ರಜೆ ಬೇಕಾಗ್ತದೆ. ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟು ಬರಬೇಕು. ಹಾಗಾಗಿ ಅಷ್ಟೇ. ವೀಡಿಯೋ ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ವೀಡಿಯೋ ಮಾಡಲಿಕ್ಕೆ ಎಂತ ಇಂಟ್ರೆಸ್ಟ್ ಅಂದರೆ ತುಂಬ ಇಂಟ್ರೆಸ್ಟೇ. ಹಾಗಾಗಿ ವೀಡಿಯೋ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಇಷ್ಟು ಕೆಲಸ ಬ್ಯುಸಿ ಇರುವಾಗ. ಬೆಳಿಗ್ಗೆ ವೀಡಿಯೋಕ್ಕೆ ಅಂತ ಕೂತ್ರೆ ಒಂದು ಅರ್ಧ ಗಂಟೆ ಜಾಸ್ತಿ, ಅದಕ್ಕೆ 10 ನಿಮಿಷದ ವೀಡಿಯೋ ನಾವು ಹಾಕೋದಾದರೂ ಅರ್ಧ ಗಂಟೆ ಅದಕ್ಕೆ ಹೋಗ್ತದೆ. ಇವತ್ತು ಬೆಳಿಗ್ಗೆ ಹುಲ್ಲಿಗೆ ಹೋಗಿ ಬಂದದ್ದು. ಬೆಳಿಗ್ಗೆನೇ ಹುಲ್ಲಾಗ್ತದೆ ನೋಡಿ, ಅಲ್ಲಿ 2 ಗೋಣಿ ಉಂಟು. ಅದು ಬೆಳಿಗ್ಗೆ ಬೇಗ ಹೋಗ್ತೇವೆ ನಾವು. ಇನ್ನು ಬಟ್ಟೆ ವಾಶ್ ಮಾಡೋದೆಲ್ಲ ಇನ್ನೆಷ್ಟು ಮಾಡಬೇಕಷ್ಟೆ. ಹಾಗಾಗಿ ತುಂಬ ಖುಷಿ ಆಗ್ತುಂಟು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.